Hi friends, welcome back to ಶ್ರೀವೀರ ಎಜುಕೇಶನ್ ಚಾನೆಲ್. ಇಂದು ನಾವು ವಿಜ್ಞಾನ ವಿಷಯದಲ್ಲಿ ಕಂಡುಬರುವಂಥ ಭೌತಶಾಸ್ತ್ರ ವಿಭಾಗದ ಚಲನೆ ಪಾಠವನ್ನು ಕುರಿತು ಅಧ್ಯಯನ ಮಾಡೋಣ. ಮೊದಲಿಗೆ ಚಲನೆ ಅಂದರೆ ಏನು, ಚಲನೆಯ ವಿಧಗಳು ಯಾವುವು, ಚಲನೆಯ ಸಮೀಕರಣಗಳು ಯಾವುವು ಮತ್ತು ಚಲನೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ಅಂಶಗಳನ್ನು ಕುರಿತು ಅಭ್ಯಾಸ ಮಾಡೋಣ. ಮೊದಲಿಗೆ ಈ ಚಲನೆ ಪಾಠವು TET, GPSTR ಮತ್ತು HSTR ಎಕ್ಸಾಮ್ಗಳಲ್ಲಿ ಕೇಳಬಹುದಂಥ ಅತಿ ಪ್ರಮುಖವಾದ ಘಟಕ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಚಲನೆ ಅಂದರೆ ಏನಂತ ನೋಡೋದಾದರೆ, ಸಾಮಾನ್ಯವಾಗಿ ನಾವು ದಿನನಿತ್ಯ ಜೀವನದಲ್ಲಿ ಅನೇಕ ವಸ್ತುಗಳನ್ನು ಕಾಣ್ತೀವಿ. ಕೆಲವು ವಸ್ತುಗಳು ನಿಶ್ಚಲ ಸ್ಥಿತಿಯಲ್ಲಿದ್ದರೆ ಇನ್ನು ಕೆಲವು ವಸ್ತುಗಳು ಚಲನ ಸ್ಥಿತಿಯಲ್ಲಿ ಇರ್ತವೆ. ಈಗ ನಿಶ್ಚಲ ಸ್ಥಿತಿಯಲ್ಲಿರುವಂಥ ವಸ್ತುಗಳ ಉದಾಹರಣೆ ನೋಡೋದಾದರೆ ಮನೆಗಳು, ಗುಡ್ಡಗಳು, ಬೆಟ್ಟಗಳು, ಗೋಪುರಗಳು ಮತ್ತು ದೇವಸ್ಥಾನ ಇವೆಲ್ಲ ನಿಶ್ಚಲ ಸ್ಥಿತಿಯಲ್ಲಿದ್ದರೆ, ಇನ್ನು ಕೆಲವೊಂದು ವಸ್ತುಗಳು ಚಲನೆ ಸ್ಥಿತಿಯಲ್ಲಿರ್ತಾವೆ. ಅವ್ಯಾವ ಅಂತ ನೋಡೋದಾದ್ರೆ ವಾಹನಗಳ ಚಲನೆ, ಮತ್ತು ಪಕ್ಷಿಗಳು ಹಾರಾಡ್ತಾವೆ, ಮೀನುಗಳು ಈಜಾಡ್ತಾವೆ, ಇವೆಲ್ಲ ಚಲನೆಯಲ್ಲಿರುವಂಥ ವಸ್ತುಗಳು. ಇದಕ್ಕೆ ಇನ್ನೊಂದು ಉದಾಹರಣೆ ನೋಡೋದಾದರೆ, ಸಾಮಾನ್ಯವಾಗಿ ನಾವು ಬಸ್ನಲ್ಲಿ ಕೂತಾಗ ರಸ್ತೆಯ ಬದಿಯಲ್ಲಿರುವಂಥ ಗಿಡ ಮರಗಳು ನಮಗೇನಾಗ್ತವೆ, ಹಿಂದಕ್ಕೆ ಹೋದಂತೆ ಭಾಸವಾಗ್ತೈತಿ. ಅಂದ್ರೆ ಬಸ್ ಮುಂದೆ ಚಲಿಸಿದಂಗೆ ಗಿಡ ಮರಗಳೆಲ್ಲ ನಮಗೇನಾಗ್ತವೆ, ಹಿಂದಕ್ಕೆ ಚಲನೆ ಆದಂಗೆ ಅನುಭವಕ್ಕೆ ಬರ್ತೈತಿ. ಹಾಗಾದರೆ ಇವಾಗ ಚಲನೆ ಅಂದರೆ ಏನಂತ ನೋಡೋದಾದ್ರೆ, ಯಾವುದಾದ್ರೂ ವಸ್ತು ಕಾಲ ಕಳೆದ ಹಾಗೆಲ್ಲ ಸ್ಥಾನ ಪಲ್ಲಟಗೊಂಡರೆ ಅದನ್ನು ನಾವು ಚಲನೆ ಅಂತ ಹೇಳ್ತೀವಿ. ಅಂದರೆ ಒಂದು ವಸ್ತು ತನ್ನ ಸ್ಥಾನವನ್ನು ಬಿಟ್ಟ ಇನ್ನೊಂದು ಸ್ಥಾನಕ್ಕೆ ಏನಾಗಬೇಕು ಸ್ಥಾನ ಪಲ್ಲಟ ಆಯ್ತಂದ್ರೆ, ಅದು ಒಂದು ಸಮಯದೊಂದಿಗೆ ಏನಾಗ್ತೈತಿ ಸ್ಥಾನ ಪಲ್ಲಟ ಆಯ್ತಂದ್ರೆ ಅದನ್ನು ನಾವು ಏನಂತೀವಿ, ಚಲನೆ ಅಂತೀವಿ. ಅಂದರೆ ಸಮಯದೊಂದಿಗೆ ಒಂದು ವಸ್ತುವಿನ ಸ್ಥಾನ ಪಲ್ಲಟವನ್ನು ನಾವು ಏನಂತೀವಿ, ಚಲನೆ ಅಂತ ಕರಿತೀವಿ. ಹಾಗಾದರೆ ಚಲನೆಯ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಒಂದು ವಿಭಾಗಕ್ಕೆ ಏನಂತ ಕರೀತಾರಂದರೆ ಚಲನಶಾಸ್ತ್ರ, ಅಂದರೆ ಡೈನಾಮಿಕ್ಸ್ ಅಂತ ಕರೀತಾರೆ. ಇನ್ನು ಚಲನೆ ಎಂದು ಸಾಪೇಕ್ಷ ಸ್ಥಿತಿ. ಅಂದರೆ ಯಾಕೆಂದರೆ ಸಾಕ್ಷ್ಯಾಧಾರ ಇಲ್ಲದೆ ಚಲನೆಯನ್ನು ವಿವರಣೆ ಮಾಡ್ಕೊಂಡು ಸಾಧ್ಯ ಇಲ್ಲ. ಚಲನೆ ಒಂದು ಸಾಪೇಕ್ಷ ಸ್ಥಿತಿ ಅಂತ ಹೇಳೋದಾದ್ರೆ, ಯಾಕಂದರೆ ಇದು ಒಂದು ವಸ್ತುವಿನ ಇನ್ನೊಂದು ವಸ್ತುವಿನ ಜೊತೆಗೆ ನಾವು ಏನು ಮಾಡ್ತೀವಿ, ಹೋಲಿಕೆ ಮಾಡಿಬಿಟ್ಟು ಹೇಳ್ತೀವಿ. ಹಾಗಂತ ಆದ್ದರಿಂದ ಇದು ಸಾಕ್ಷ್ಯಾಧಾರ ಇಲ್ಲದೆ ಚಲನೆಯನ್ನು ನಮಗೆ ವಿವರಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಮುಂದೆ ಸಾಪೇಕ್ಷ ಸಿದ್ಧಾಂತದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂದರೆ ಆಲ್ಬರ್ಟ್ ಐನ್ಸ್ಟೀನ್ ಅವ್ರನ್ನ ಏನು ಮಾಡ್ತಾರೆ, ಸಾಪೇಕ್ಷ ಸಿದ್ಧಾಂತದ ಪಿತಾಮಹ ಅಂತ ಕರೀತಾರೆ. ಜೊತೆಗೆ ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಕೂಡ ಇವರನ್ನ ಕರೀತಾರೆ. ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನು ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಇನ್ನು ಮುಂದೆ ಚಲನೆಯ ವಿಧಗಳು ನೋಡೋದಾದರೆ, ಚಲನೆಯನ್ನು ಪ್ರಮುಖವಾಗಿ 4 ವಿಧಗಳಾಗಿ ವಿಂಗಡಿಸ್ಬೋದು. ಅವ್ಯಾವ ಅಂತ ನೋಡೋದಾದ್ರೆ ನೇರ ಚಲನೆ, ಲೀನಿಯರ್ ಮೋಷನ್, ವೃತ್ತಾಕಾರ ಚಲನೆ, ಸರ್ಕ್ಯುಲರ್ ಮೋಷನ್, ಆವರ್ತನ ಚಲನೆ, ಪಿರಿಯಡಿಕ್ ಮೋಷನ್, ನೆಕ್ಸ್ಟ್ ಆಂದೋಲನ ಚಲನೆ, ಆಸಿಲೇಟರಿ ಮೋಷನ್. ಹಾಗಂದ್ರೆ ಇವಾಗ ನೇರ ಚಲನೆ ಅಥವಾ ಲೀನಿಯರ್ ಮೋಷನ್ ಅಂದರೆ ಏನಂತ ನೋಡೋದಾದ್ರೆ, ಒಂದು ವಸ್ತು ಸರಳ ರೇಖೆಯಲ್ಲಿ ತನ್ನ ಸ್ಥಾನ ಪಲ್ಲಟವನ್ನು ಮಾಡಿದಂಥ ಚಲನೆ ನಾವು ಅಂತೀವಿ ನೇರ ಚಲನೆ ಅಂತೀವಿ. ಅಂದರೆ ಇದೊಂದು ವಸ್ತು, ಈ ವಸ್ತುವಿನ ನೇರವಾಗಿ ಮೂಲಕ ಇಲ್ಲಿರುವಂಥ ವಸ್ತುನ ಇಲ್ಲಿಗೆ ನೇರವಾಗಿ ಸ್ಥಾನ ಪಲ್ಲಟ ಮಾಡಬೇಕು. ಆ ಥರ ತನ್ನ ಸ್ಥಳವನ್ನು ಮೂಲಕ ತನ್ನ ಸ್ಥಾನ ಪಲ್ಲಟ ಮಾಡಿದ್ರೆ ಅದನ್ನು ನಾವು ಅಂತೀವಿ ನೇರ ಚಲನೆ ಅಂತೀವಿ. ಅಂದರೆ ನೇರವಾಗಿ ನಾವು ಹೋಗ್ಬೇಕು. ಇದಕ್ಕೆ ಉದಾಹರಣೆ ನೋಡೋದಾದ್ರೆ, ಮರದಿಂದ ಬೀಳುತ್ತಿರುವ ಹಣ್ಣು ಏನಾಗ ನೇರವಾಗಿ ಕೆಳಗೆ ಬೀಳ್ತೈತಿ. ಜೊತೆಗೆ ಧುಮುಕುತ್ತಿರುವ ಜಲಪಾತ ನೇರವಾಗಿ ಕೆಳಗೆ ಬರುತ್ತೆ. ಅಂದ್ರೆ ಸರಳ ರೀತಿಯಲ್ಲಿ ಮೂವ್ ಆಗುತ್ತೆ. ಮತ್ತೊಂದು ಹೇಳ್ಬೇಕಂದ್ರೆ ಪಥಸಂಚಲನ ಸಮಯದಲ್ಲಿ ಸೈನಿಕರ ಒಂದು ಚಲನೆ ಅಂತ ಹೇಳ್ಬೋದು. ಇದು ಕೂಡ ಸರಳ ರೇಖೆಯಲ್ಲಿ ಏನಾಗ್ತಾರೆ, ಅವರು ಪಥಸಂಚಲನ ಸಮಯದಲ್ಲಿ ಏನು ಮಾಡ್ತಾರೆ, ಚಲನೆ ಮಾಡ್ತಾರೆ. ನೆಕ್ಸ್ಟ್ ಮುಂದಿಂದು ವೃತ್ತಾಕಾರ ಚಲನೆ. ಸೆಕೆಂಡ್ ವೃತ್ತಾಕಾರ ಚಲನೆ ನೋಡಿದ್ರೆ, ವೃತ್ತಾಕಾರದ ಪಥದಲ್ಲಿ ಉಂಟಾಗುವ ಚಲನೆ ನಾವೇಂತೀವಿ, ವೃತ್ತಾಕಾರ ಚಲನೆ ಅಂತೀವಿ. ಅಂದರೆ ಯಾವುದೇ ಒಂದು ವಸ್ತು ನಮಗೆ ವೃತ್ತಾಕಾರವಾಗಿ ನಮಗೆ ಚಲನೆ ಆಗ್ತಾ ಇದ್ರೆ ಅದನ್ನು ನಾವೇಂತೀವಿ ವೃತ್ತಾಕಾರ ಚಲನೆ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಬುಗುರಿ ಚಲನೆ. ಬುಗುರಿ ಏನಾಗ್ತೈತಿ, ವೃತ್ತಾಕಾರವಾಗಿ ಚಲಿಸ್ತೈತಿ. ಜೊತೆಗೆ ಚಕ್ರದ ಚಲನೆ ಅಂದರೆ ಒಂದು ಗಾಡಿ, ಯಾವುದೋ ಒಂದು ಗಾಡಿ ಅಥವಾ ಸೈಕಲ್ ಗಾಲಿ ಅಥವಾ ಬಂಡಿ ಗಾಲಿ ಕೂಡ ಏನಾಗ್ತೈತಿ, ವೃತ್ತಾಕಾರವಾಗಿ ಏನಾಗ್ತೈತಿ, ಚಲನೆ ಆಗ್ತೀವಿ. ಮತ್ತೊಂದು ಉದಾಹರಣೆ ನೋಡಿದ್ರೆ ಗ್ರಹಗಳ ಚಲನೆ. ಗ್ರಹಗಳು ಕೂಡ ವೃತ್ತಾಕಾರವಾಗಿ ಏನು ಮಾಡ್ತಾವೆ, ಚಲಿಸ್ತಿರ್ತಾವೆ. ಇದು ವೃತ್ತಾಕಾರ ಚಲನೆಗೆ ಉದಾಹರಣೆ. ಥರ್ಡ್ ಒನ್ ಆವರ್ತನ ಚಲನೆ ಅಂದರೆ ಪಿರಿಯಡಿಕ್ ಮೋಷನ್. ಅಂದರೆ
ಒಂದು ನಿರ್ದಿಷ್ಟ ಬಿಂದುವಿನಿಂದ ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ಕಾಲದಲ್ಲಿ ನಿರ್ದಿಷ್ಟ ದೂರ ಕ್ರಮಿಸುವ ಚಲನೆಯನ್ನು ನಾವೇನಂತೀವಿ ಅಂದ್ರೆ ಆವರ್ತನ ಚಲನೆ ಅಂತ ಹೇಳ್ತೀವಿ. ಅಂದರೆ ಇದೊಂದು ಬಿಂದು ಐತಿ, ಈ ಬಿಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ದೂರವನ್ನು ನಿರ್ದಿಷ್ಟ ಸಮಯದಲ್ಲಿ ಏನು ಮಾಡಬೇಕು, ಚಲಿಸ್ಬೇಕು. ಇಂಥ ಚಲನೆ ನಾವೇನಂತ ಕರಿತೀವಿ ಅಂದರೆ ಆವರ್ತನ ಚಲನೆ ಅಥವಾ ಪೀರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಲೋಲಕದ ಚಲನೆ, ಗಡಿಯಾರದ ಲೋಲಕ ಚಲನೆ. ಇದೇನಾಗ್ತೈತಿ, ತನ್ನ ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ಕಾಲದಲ್ಲಿ ನಿರ್ದಿಷ್ಟ ದೂರವನ್ನು ಏನು ಮಾಡ್ತೀವಿ, ಕ್ರಮಿಸ್ತೀವಿ. ಮತ್ತು ಎಲೆಗಳ ಕಂಪನ ಕೂಡ ಇದಕ್ಕೆ ನಾವು ಉದಾಹರಣೆ ಕೊಡ್ಬೋದು. ಮತ್ತೊಂದು ಉದಾಹರಣೆ ಅಂದರೆ ಗಿಟಾರ್ ತಂತಿಯ ಚಲನೆ ಅಂತಲೇ ಹೇಳ್ಬೋದು. ಇದು ಆವರ್ತನ ಚಲನೆ ಉದಾಹರಣೆ. ಫೋರ್ತ್ ಒನ್ ಆಂದೋಲನ ಚಲನೆ. ಆಂದೋಲನ ಚಲನೆ ಅಂದರೆ ಒಂದು ವಸ್ತುವು ಅದರ ಸರಾಸರಿ ಸ್ಥಾನದಿಂದ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವ ಚಲನೆ ನಾವಂತೀವಿ ಆಂದೋಲನ ಚಲನೆ ಅಂತೀವಿ. ಅಂದರೆ ಒಂದು ವಸ್ತು ಐತಿ, ಈ ವಸ್ತು ತನ್ನ ಸರಾಸರಿ ಸ್ಥಾನದಿಂದ ಮುಂದಕ್ಕೆ ಹೋಗಬೇಕು, ಹಿಂದಕ್ಕೂ. ಅಂದರೆ ಒಂದು ವಸ್ತು ಏನಂದ್ರೆ ತನ್ನ ಸರಾಸರಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವುದನ್ನು ನಾವೇನಂತೀವಿ ಆಂದೋಲನ ಚಲನೆ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ನೋಡೋದಾದ ಉಯ್ಯಾಲೆ ಅಂದ್ರೆ ಜೋಕಾಲಿ. ಇದೇ ನಮಗೂ ಜೋಕಾಲಿ ಮುಂದೆ ಹೋಗ್ಬಿಟ್ಟು ಮುಂದೆ ಆಗ್ತೈತಿ, ಹಿಂದೆ ಕೂಡ ಬರ್ತೈತಿ. ಮತ್ತು ಇದಕ್ಕೆ ಇನ್ನೊಂದು ಉದಾಹರಣೆ ಸರಳ ಲೋಲಕದ ಆಂದೋಲನ ಅಥವಾ ಸಂಗೀತ ವಾದ್ಯಗಳ ಕಂಪಿಸುವ ತಂತಿಗಳು ಅಂತ ಹೇಳ್ಬೋದು. ಇದು ಕೂಡ ಆಂದೋಲನ ಚಲನೆಗೆ ಉದಾಹರಣೆ ಆಗೈತಿ. ನೆಕ್ಸ್ಟ್ ಸರಳ ಲೋಲಕದ ನಿಯಮವನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರಂತ ನೋಡೋದಾದ್ರೆ ಗೆಲಿಲಿಯೋ ನೋಡಿದ್ರಲ್ಲ. ಇವಾಗ ನೆಕ್ಸ್ಟ್ ಅದಿಶ ಮತ್ತು ಸದಿಶ ಪರಿಮಾಣಗಳು, ಇವು ಚಲನೆಗೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳು. ಇಲ್ಲಿ ಮೊದಲಿಗೆ ಅದಿಶ ಅಂದರೆ ಪರಿಮಾಣವನ್ನು ಹೊಂದಿರುವ ಭೌತ ಪರಿಮಾಣಕ್ಕೇನಂತ ನಾವು ಅದಿಶ ಪರಿಮಾಣ ಅಂತೀವಿ. ಹಾಗಾದರೆ ಅದಿಶ ಪರಿಮಾಣ ಹೊಂದಿರುವಂಥ ಚಲನೆಯ ವಿಧಗಳು ಯಾವ್ಯಾವ ಅಂತ ನೋಡೋದಾದರೆ ಶಕ್ತಿ, ಅಂದರೆ ಭೌತಶಾಸ್ತ್ರದ ಪದಗಳು ಯಾವಂತ ನೋಡಿದ್ರೆ ಶಕ್ತಿ, ಕೆಲಸ, ಜವ, ಚಲಿಸಿದ ದೂರ, ದ್ರವ್ಯ, ಸಾಮರ್ಥ್ಯ. ಇವೆಲ್ಲ ಅದಿಶ ಅಂದರೆ ಸ್ಕೇಲಾರ್ ಕ್ವಾಂಟಿಟಿಯನ್ನು ಹೊಂದಿರುವಂಥ ಭೌತಶಾಸ್ತ್ರದ ವಸ್ತುಗಳು. ಹಾಗಾದರೆ ನೆಕ್ಸ್ಟ್ ಸದಿಶ ಅಂದರೆ ವೆಕ್ಟರ್ ಕ್ವಾಂಟಿಟಿ, ದಿಕ್ಕು ಮತ್ತು ಪರಿಮಾಣವನ್ನು ಅಂದರೆ ಎರಡನ್ನೂ ಹೊಂದಿರುವಂಥ ಭೌತ ಪರಿಮಾಣಕ್ಕೆ ನಾವಂತೀವಿ ಸದಿಶ ಪರಿಮಾಣ. ದಿಕ್ಕು ಮತ್ತು ಯಾವುದೇ ಒಂದು ವಸ್ತು ದಿಕ್ಕು ಮತ್ತು ಪರಿಮಾಣವನ್ನು ಹೊಂದಿತ್ತಂದ್ರೆ ಅಂಥ ಭೌತ ಪರಿಮಾಣ ನಾವಂತೀವಿ ಸದಿಶ ಪರಿಮಾಣ ಅಂತೇವೆ. ಅವು ಯಾವಂತ ನೋಡೋದಾದ್ರೆ ವೇಗ, ಸ್ಥಾನಪಲ್ಲಟ, ವೇಗೋತ್ಕರ್ಷ, ಬಲ, ತೂಕ, ವಿಮೋಚನಾ ವೇಗ. ಇವೆಲ್ಲ ಸದಿಶ ಪರಿಮಾಣವನ್ನು ಹೊಂದಿರುವಂಥ ಅಂಶಗಳಾದರೆ ಶಕ್ತಿ, ಕೆಲಸ, ಜವ, ಚಲಿಸಿದ ದೂರ, ದ್ರವ್ಯ ಮತ್ತು ಸಾಮರ್ಥ್ಯ ಇವೆಲ್ಲ ಅದಿಶ ಪರಿಮಾಣ ಹೊಂದಿರುವಂಥ ಅಂಶಗಳು. ನೆಕ್ಸ್ಟ್ ಚಲನೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಯಾವಂತ ನೋಡೋದಾದರೆ ಜವ ಅಂದರೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಅಂತೀವಿ ಸ್ಪೀಡ್ ಅಂತೀವಿ. ಏಕಮಾನ ಕಾಲದಲ್ಲಿ ಒಂದು ಕಾಯು ಚಲಿಸುವ ದೂರವನ್ನು ನಾವಂತೀವಿ ಜವ ಅಂತೀವಿ. ಅಂದರೆ ಒಂದು ಸಮಯದಲ್ಲಿ ಒಂದು ಕಾಯಿನ ಚಲಿಸಿದ ದೂರವನ್ನು ನಾವಂತೀವಿ ಜವ ಅಥವಾ ಸ್ಪೀಡ್ ಅಂತ ಹೇಳ್ತೀವಿ. ಜವದ ಅಂತಾರಾಷ್ಟ್ರೀಯ ಮೂಲಮಾನ ಏನಂತ ನೋಡೋದಾದರೆ ಮೂಲಮಾನ ಎರಡು ಒಂದೇ, ಮೀಟರ್ ಪರ್ ಸೆಕೆಂಡ್. ಇದು ಜವದ ಅಂತಾರಾಷ್ಟ್ರೀಯ ಏಕಮಾನ. ನೆಕ್ಸ್ಟ್ ಜವ ಒಂದು ಅದಿಶ ಪರಿಮಾಣ. ಅದಿಶ ಅಂದರೆ ಇವಾಗ ಇದೆ ಅಂದರೆ ಪರಿಮಾಣವನ್ನು ಮಾತ್ರ ಹೊಂದಿತ್ತಂದ್ರೆ ಅದನ್ನು ಅದಿಶ ಅಂತೀವಿ. ದಿಕ್ಕು ಮತ್ತು ಪರಿಮಾಣ ಎರಡು ಹೊಂದಿತ್ತಂದ್ರೆ ಸದಿಶ. ಜವ ಅಂದರೆ ಸ್ಪೀಡನ್ನು ಅದಿಶ ಪರಿಮಾಣ ಅಂದರೆ ಸ್ಕೇಲಾರ್ ಕ್ವಾಂಟಿಟಿ. ನೆಕ್ಸ್ಟ್ ವಸ್ತುವಿನ ಜವ ಕಂಡುಹಿಡಿಯುವ ಸೂತ್ರ ಏನಂತ ನೋಡೋದಾದರೆ V = ಚಲಿಸಿದ ದೂರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದು ಯಾವುದೇ ಒಂದು ವಸ್ತು ಚಲಿಸಿದ ದೂರವನ್ನು ಅದರ ಜವವನ್ನು ಕಂಡುಹಿಡಿಯುವಂಥ ಸೂತ್ರ. ನೆಕ್ಸ್ಟ್ ವಾಹನಗಳ ಜವವನ್ನು ಕಂಡುಹಿಡಿಯಲು ಬಳಸುವ ಉಪಕರಣ ಯಾವುದಂತಂದರೆ ಸ್ಪೀಡೋಮೀಟರ್. ಇದು ವಾಹನಗಳಲ್ಲಿ ಅಳವಡಿಸಿರ್ತಾರೆ. ಯಾವುದೋ ಒಂದು ವಾಹನ ಅದು ಎಷ್ಟು ಸ್ಪೀಡಾಗಿ ಹೊಂಟೈತೆ ಅಂತ ನೋಡೋಕೆ ಈ ಸ್ಪೀಡೋಮೀಟರ್ನ ಬಳಕೆ ಮಾಡ್ತಾರೆ, ಎಷ್ಟು ಸ್ಪೀಡ್ ಹೋಗಿದೆ ಅಂತ ನೋಡೋದಕ್ಕೆ. ನೆಕ್ಸ್ಟ್ ಒನ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಸ್ಥಾನಪಲ್ಲಟ. ಎರಡು ವಸ್ತುಗಳ ನಡುವಿನ ಕನಿಷ್ಠ ದೂರವನ್ನು ಸ್ಥಾನಪಲ್ಲಟ ಅಂತ ಹೇಳ್ತೀವಿ. ಇದೊಂದು ಸ್ಥಿತಿ, ಇದೊಂದು ಸ್ಥಿತಿ. ಈ ಎರಡು ವಸ್ತುಗಳ ನಡುವಿನ ಕನಿಷ್ಠ ದೂರ ಏನಿರ್ತೈತಲ್ಲ ಇದನ್ನು ಅಳತೆ ಮಾಡೋದನ್ನು ಏನಂತೀವಿ ನಾವು ಸ್ಥಾನಪಲ್ಲಟ ಅಂತ ಹೇಳ್ತೀವಿ. ನೆಕ್ಸ್ಟ್ ವಸ್ತುವಿನ ಚಲನೆಯನ್ನು ಸಮಾಂತರ ವೇಗದಲ್ಲಿ ಚಲಿಸುವಾಗ ಕಂಡುಹಿಡಿಯುವ ಸೂತ್ರ ಯಾವುದಂತ ನೋಡೋದಾದರೆ ಸ್ಥಾನಪಲ್ಲಟ = ವೇಗ × ಕಾಲ. ಅಂದರೆ ಒಂದು ವಸ್ತುವಿನ ಚಲನೆಯನ್ನು ಸಮಾಂತರ ವೇಗದಲ್ಲಿ ಒಂದು ವಸ್ತು ಚಲಿಸತೈತೆ ಅಂದ್ರೆ ಅದರ ಚಲನೆಯನ್ನು ಕಂಡುಹಿಡಿಯುವ ಸೂತ್ರ ಯಾವುದಂದ್ರೆ ಸ್ಥಾನಪಲ್ಲಟ = ವೇಗ × ಕಾಲ. ನೆಕ್ಸ್ಟ್
ಸ್ಥಾನಪಲ್ಲಟ ಒಂದು ಸದಿಶ ಪರಿಮಾಣ ಅಂದರೆ ಇಲ್ಲಿ ದಿಕ್ಕು ಐತಿ, ಜೊತೆಗೆ ಪರಿಮಾಣ ಕೂಡ ಹೊಂದೈತಿ. ಸ್ಥಾನಪಲ್ಲಟೇನ ದಿಕ್ಕು ಮತ್ತು ಪರಿಮಾಣ ಹೊಂದಿರೋದು ಇದನ್ನು ಸದಿಶ ಪರಿಮಾಣ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಥಾನಪಲ್ಲಟದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತ ನೋಡೋದಾದ್ರೆ ಮೀಟರ್. ನೆಕ್ಸ್ಟ್ ಚಲಿಸಿದ ದೂರ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್, ಅಂದರೆ ಎರಡು ಬಿಂದುಗಳ ನಡುವಿನ ಗರಿಷ್ಠ ದೂರವನ್ನು ನಾವು ಚಲಿಸಿದ ದೂರ ಅಂತೀವಿ. ಇದೆರಡು ಬಿಂದು ಈ ಎರಡು ಬಿಂದುಗಳ ನಡುವಿನ ಗರಿಷ್ಠ ದೂರವನ್ನು ನಾವೇನಂತೀವಿ, ಚಲಿಸಿದ ದೂರ ಅಂತೀವಿ. ಕನಿಷ್ಠ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನು ನಾವು ಸ್ಥಾನಪಲ್ಲಟ ಅಂತೀವಿ. ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ರಿ. ನೆಕ್ಸ್ಟ್ ಚಲಿಸಿದ ದೂರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂದ್ರೆ ಮೀಟರ್. ನೆಕ್ಸ್ಟ್ ಇದು ಚಲಿಸಿದ ದೂರ ಇದೊಂದು ಅದಿಶ ಪರಿಮಾಣ ಅಂದರೆ ಇದು ಪರಿಮಾಣ ಅಂದರೆ ಇದು ಪರಿಮಾಣವನ್ನು ಮಾತ್ರ ಹೊಂದಿರ್ತೈತಿ. ನೆಕ್ಸ್ಟ್ ವಾಹನಗಳ ಚಲಿಸಿದ ದೂರವನ್ನು ಕಂಡುಹಿಡಿಯಲು ಬಳಸುವ ಉಪಕರಣ ಯಾವುದಂದ್ರೆ ಓಡೋಮೀಟರ್. ಇದು ಇಂಪಾರ್ಟೆಂಟ್ ನೋಡಿ, ಇದು ಎಕ್ಸಾಮ್ದಲ್ಲಿ ಕೇಳಿರ್ತಾರೆ. ಅಂದರೆ ಯಾವುದೊಂದು ವಾಹನ ಚಲಿಸಿದ ದೂರವನ್ನು ಕಂಡುಹಿಡಿಯೋಕೆ ಬಳಸುವ ಉಪಕರಣ ಯಾವುದಂತ ನೋಡಿದ್ರೆ ಓಡೋಮೀಟರ್. ವಾಹನಗಳ ಚಲಿಸಿದ ಜವವನ್ನು ಕಂಡುಹಿಡಿಯೋಕೆ ಬಳಸುವ ಉಪಕರಣ ಅಂದರೆ ಸ್ಪೀಡೋಮೀಟರ್. ಇದು ಕೂಡ ಇಂಪಾರ್ಟೆಂಟ್ ಐತಿ ನೋಡ್ರಿ, ಎಕ್ಸಾಮಲ್ಲಿ ಕೇಳ್ತಾರೆ. ಜೊತೆಗೆ ಈ ಅಂತಾರಾಷ್ಟ್ರೀಯ ಏಕಮಾನಗಳನ್ನು ಕೂಡ ಏನು ಮಾಡ್ತಾರೆ, ಕೇಳ್ತಿರ್ತಾರೆ. ನೆಕ್ಸ್ಟ್ ಇವಾಗ ವೇಗ ಅಂದರೆ ವೆಲಾಸಿಟಿ. ಏಕಮಾನ ಕಾಲದಲ್ಲಿ ಆಗುವ ಕಾಯದ ಸ್ಥಾನಪಲ್ಲಟವನ್ನು ನಾವೇನಂತೀವಿ, ವೇಗ ಅಂತೀವಿ. ಅಂದರೆ ಒಂದು ಸಮಯದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಏನಂದ್ರೆ ಯಾವುದೇ ಒಂದು ಕಾಯದ ಸ್ಥಾನಪಲ್ಲಟವನ್ನು ನಾವೇನಂತೀವಿ, ವೇಗ ಅಂತೀವಿ. ವೇಗದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತ ನೋಡಿದ್ರೆ ಮೀಟರ್ ಪರ್ ಸೆಕೆಂಡ್. ಇದು ಕೂಡ ಇಂಪಾರ್ಟೆಂಟ್, ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ವೇಗವು ಒಂದು ಸದಿಶ ಪರಿಮಾಣ ಅಂದರೆ ಇದು ಪರಿಮಾಣ ಮತ್ತು ದಿಕ್ಕನ್ನು ಎರಡನ್ನೂ ಹೊಂದಿರ್ತೈತೆ, ಆದ್ದರಿಂದ ಇದು ಸದಿಶ ಪರಿಮಾಣ. ನೆಕ್ಸ್ಟ್ ವಸ್ತುವಿನ ವೇಗ ಕಂಡುಹಿಡಿಯುವ ಸೂತ್ರ ನೋಡೋದಾದ್ರೆ v = ಸ್ಥಾನಪಲ್ಲಟ ಅಂದರೆ ಡಿಸ್ಟೆನ್ಸ್ /t. ಇಲ್ಲಿ ವಸ್ತುವಿನ ಇದು ಸ್ಪೀಡ್ ಇದೆ. ನೆಕ್ಸ್ಟ್ ವೇಗೋತ್ಕರ್ಷ ಅಂದರೆ ಎಕ್ಸಲರೇಷನ್, ಅಂದರೆ ಒಂದು ಏಕಮಾನ ಕಾಲದಲ್ಲಿ ಕಾಯದ ವೇಗದ ಬದಲಾವಣೆಯ ದರಕ್ಕೆ ವೇಗೋತ್ಕರ್ಷ ಅಂತ. ಒಂದು ಏಕಮಾನ ಕಾಲದಲ್ಲಿ ಒಂದು ಕಾಯ ಏನೈತಿ ಅದರ ಸ್ಥಳವನ್ನು ಬದಲಾವಣೆ ಆಗೋದು, ಅದು ಇದ್ರ ಜೊತೆ ಹೋಗೋದು ಟೈಮ್ ಜೊತೆ ಏನಾಗ್ತೈತಿ ಬದಲಾವಣೆ ಆಗುವಂತ ಹೋಗ್ತದೆ. ಈ ದರಕ್ಕೆ ನಾವು ಏನಂತೀವಿ, ವೇಗೋತ್ಕರ್ಷ ಅಂತ ಹೇಳ್ತೀವಿ. ವೇಗೋತ್ಕರ್ಷ ಒಂದು ಸದಿಶ ಪರಿಮಾಣ ಅಂದರೆ ದಿಕ್ಕು ಮತ್ತು ಪರಿಮಾಣ ಎರಡೂ ಹೊಂದಿರೋದ್ರಿಂದ ಇದನ್ನು ವೇಗೋತ್ಕರ್ಷ ಸದಿಶ ಪರಿಮಾಣ ಆಗುತ್ತೆ ಅಂತ ಹೇಳ್ಬೋದು. ವೇಗೋತ್ಕರ್ಷ ಕಂಡುಹಿಡಿಯೋ ಸೂತ್ರ ಏನಂತ ನೋಡೋದಾದ್ರೆ a = v - u / t. ಅಂದರೆ a ಅಂದರೆ ವೇಗೋತ್ಕರ್ಷ, v ಅಂದರೆ ಅಂತಿಮ ವೇಗ, u ಅಂದರೆ ಆರಂಭಿಕ ವೇಗ, t ಅಂದರೆ ಟೈಮ್ ಕಾಲ. ನೆಕ್ಸ್ಟ್ ಚಲನೆಯಲ್ಲಿರುವ ಪ್ರತಿಯೊಂದು ಕಾಯವು ವೇಗೋತ್ಕರ್ಷವನ್ನು ಹೊಂದಿರ್ತೈತಿ. ಅಂದರೆ ಯಾವುದೋ ಒಂದು ವಸ್ತು ಚಲನೆಯಲ್ಲಿ ಐತಂದ್ರೆ ಆ ವಸ್ತು ಏನೈತಿ ವೇಗೋತ್ಕರ್ಷನ ಹೊಂದೈತೆ ಅಂತ ಹೇಳ್ಬೋದು. ಜೊತೆಗೆ ಲಂಬ ಚಲನೆಯಲ್ಲಿರುವ ಪ್ರತಿಯೊಂದು ಕಾಯವು ಗುರುತ್ವ ವೇಗೋತ್ಕರ್ಷನ ಹೊಂದಿರ್ತೈತಿ. ಅಂದರೆ ಲಂಬವಾಗಿ ಚಲಿಸುತ್ತಂಥ ಕಾಯ ಅಂದರೆ ಒಂದು ವಸ್ತು ಅದು ಯಾವಾಗಲೂ ಗುರುತ್ವ ವೇಗೋತ್ಕರ್ಷವನ್ನು ಏನು ಮಾಡಿರ್ತೈತಿ, ಹೊಂದಿರ್ತೈತಿ. ನೆಕ್ಸ್ಟ್ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತ ನೋಡೋದಾದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ. ಇದು ಕೂಡ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಚಲನೆಯ ಸಮೀಕರಣಗಳು ಅಂದರೆ ಇಕ್ವೇಷನ್ ಆಫ್ ಮೋಷನ್ಸ್ ಯಾವಂತ ನೋಡೋದಾದ್ರೆ ಫಸ್ಟ್ ಒನ್ v = u + at. v ಅಂದರೆ ಅಂತಿಮ ವೇಗ, u ಅಂದರೆ ಆರಂಭಿಕ ವೇಗ, a ಅಂದರೆ ಎಕ್ಸಲರೇಷನ್, t ಅಂದರೆ ಟೈಮ್. ಈ ಒಂದನೇ ಸಮೀಕರಣ ಅಂದರೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ವೇಗ ಮತ್ತು ಕಾಲಗಳಿಗೆ ಸಂಬಂಧಿಸಿದಂಥ ಸಮೀಕರಣವಾಗೈತಿ. ನೆಕ್ಸ್ಟ್ ಸೆಕೆಂಡ್ ಒನ್ s = ut + ½ at². s = ut + ½ at². ಇಲ್ಲಿ s ಅಂದರೆ ಸ್ಪೀಡ್, ಡಿಸ್ಟೆನ್ಸ್, u ಅಂದರೆ ಆರಂಭಿಕ ವೇಗ, t ಅಂದರೆ ಟೈಮ್, a ಅಂದರೆ ಎಕ್ಸಲರೇಷನ್, t ಅಂದರೆ ಟೈಮ್. ಅಂದರೆ ಈ ಎರಡನೇ ಇಕ್ವೇಷನ್ ಇದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಸ್ಥಾನ ಮತ್ತು ಕಾಲಕ್ಕೆ ಸಂಬಂಧಿಸಿದಂಥ ಸಮೀಕರಣವಾಗೈತಿ. ಥರ್ಡ್ ಒನ್ 2as = v² - u². ಅಂದರೆ ಥರ್ಡ್ ಇಕ್ವೇಷನ್ ಇದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದ್ರೆ ಸ್ಥಾನ ಮತ್ತು ವೇಗಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಸಮೀಕರಣವಾಗೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಲನೆ ಅಂದ್ರೇನು, ಚಲನೆಯ ವಿಧಗಳು ಯಾವುವು, ಚಲನೆಗೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳು ಯಾವುವು,
ಜೊತೆಗೆ ಆದೇಶ ಪರಿಮಾಣ ಮತ್ತು ಸದಿಶ ಪರಿಮಾಣ ಅಂದರೆ ಏನು, ಅದರ ಉದಾಹರಣೆಗಳು ಯಾವುವು, ಜೊತೆಗೆ ಚಲನೆಯ ಸಮೀಕರಣ ಕೂಡ ಅಭ್ಯಾಸ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಚಲನೆಯ ಸಮೀಕರಣಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನ ಮತ್ತು ಚಲನೆಯ ನಿಯಮಗಳನ್ನು ಅಭ್ಯಾಸ ಮಾಡೋಣ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರ, ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.